ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಈ ಜನ್ಮದಲ್ಲಿ ಮಾಡುವ ಕರ್ಮಗಳಿಗೆ ಅನುಗುಣವಾಗಿ ಮುಂದಿನ ಹುಟ್ಟು ಮತ್ತು ಆಯುಷ್ಯ ನಿಧಾನವಾಗಿ ಅದು ಆಗತ್ತೆ. ಇದನ್ನೇ ಕರ್ಮಫಲ ಅನ್ನೋದು. ಇದು ನಿಧಾನವಾಗಿ ಜರುಗತ್ತೆ, ಏನೇ ಆದರೂ. ಗೊತ್ತಾಯ್ತಾ? ಅದರಿಂದ ಇದನ್ನೇ ಕರ್ಮಫಲ ಅನ್ನೋದು. ಇವತ್ತು ನಾವು ದಿನ ಪಂಚಾಂಗಕ್ಕಿಂತ ಮುಂಚೆ ಶನೇಶ್ವರನ ಲೀಲೆಗಳ ಬಗ್ಗೆ ತಿಳ್ಕೊಳ್ಳೋಣ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾತಂಡ ಸಂಭೂತಂ ನಮಾಮಿ ಶನೇಶ್ವರಂ. ಶನೇಶ್ವರನು ಹಿಂದೂ ಧರ್ಮದಲ್ಲಿ ನವಗ್ರಹಗಳಲ್ಲಿ ಒಬ್ಬನಾಗಿದ್ದು ನ್ಯಾಯ ಮತ್ತು ಕರ್ಮಫಲಗಳ ಅಧಿಪತಿ ಎಂದು ಪರಿಗಣಿಸಲಾಗಿದೆ. ಅವನ ಪ್ರಭಾವವನ್ನು ಸಾಮಾನ್ಯವಾಗಿ ಭಯದಿಂದ ನೋಡಿದರೂ ಆತ ನ್ಯಾಯಪರವಾಗಿದ್ದು ಒಳ್ಳೆಯ ಕಾರ್ಯಗಳಿಗೆ ಶುಭ ಫಲವನ್ನು, ಕೆಟ್ಟ ಕಾರ್ಯಗಳಿಗೆ ತಕ್ಕ ಶಿಕ್ಷೆಯನ್ನು ನೀಡುತ್ತಾನೆ ಎಂದು ಹೇಳಲಾಗುತ್ತದೆ. ಶನೇಶ್ವರನ ಲೀಲೆಗಳು ಅಥವಾ ಕಥೆಗಳು ಈ ತತ್ವವನ್ನು ಎತ್ತಿ ಹಿಡಿಯಲಾಗುತ್ತದೆ. ಶನೇಶ್ವರನ ಲೀಲೆಗಳಲ್ಲಿ ಅತ್ಯಂತ ಪ್ರಸಿದ್ಧವಾದ ಕೆಲವು ಕಥೆಗಳು ಇಲ್ಲಿವೆ. ಶನಿ ಮತ್ತು ರಾಜ ವಿಕ್ರಮಾದಿತ್ಯ ಕತೆ. ಈ ಕತೆ ಶನಿ ಪ್ರಭಾವವು ಪ್ರಬಲ ಉದಾಹರಣೆಯಾಗಿವೆ. ಒಮ್ಮೆ ನವಗ್ರಹಗಳಲ್ಲಿ ಯಾರು ಅತ್ಯಂತ ಶ್ರೇಷ್ಠರು ಎಂಬ ಚರ್ಚೆ ನಡೆಯುತ್ತದೆ. ರಾಜ ವಿಕ್ರಮಾದಿತ್ಯನು ಶನಿಗ್ರಹದ ಪ್ರಭಾವ ಅಷ್ಟೊಂದು ದೊಡ್ಡದಲ್ಲ ಎಂದು ಹೇಳುತ್ತಾನೆ. ಇದರಿಂದ ಕೋಪಗೊಂಡ ಶನಿದೇವನು ವಿಕ್ರಮಾದಿತ್ಯನಿಗೆ ತನ್ನ ಶನಿ ದೋಷದ ಪ್ರಭಾವವನ್ನು ತೋರಿಸುವುದಾಗಿ ಶಪಿಸುತ್ತಾನೆ. ಶನಿಯು ಪ್ರಭಾವದಿಂದ ವಿಕ್ರಮಾದಿತ್ಯನು ರಾಜ್ಯವನ್ನು ಕಳೆದುಕೊಂಡು ದಾಸನಾಗುತ್ತಾನೆ. ಅಪರಿಚಿತ ನಗರದಲ್ಲಿ ಕೆಲಸ ಮಾಡುವಾಗ ಆತನನ್ನು ಕಳ್ಳನೆಂದು ತಪ್ಪಾಗಿ ಆರೋಪಿಸಿ ಆತನ ಕೈಗಳನ್ನು ಕತ್ತರಿಸಲಾಗುತ್ತದೆ. ನಂತರ ಆತ ಎಣ್ಣೆ ಮಾರುವವನ ಮನೆಯಲ್ಲಿ ದುಡಿಯುತ್ತಾನೆ ಮತ್ತು ಅಲ್ಲಿಂದಲೇ ತನ್ನ ಶಾಪದ ಅವಧಿಯನ್ನು ಪೂರ್ಣಗೊಳಿಸುತ್ತಾನೆ. ಶಾಪ ಮುಗಿದ ನಂತರ ಶನಿದೇವರು ವಿಕ್ರಮಾದಿತ್ಯನಿಗೆ ಪ್ರತ್ಯಕ್ಷವಾಗಿ ಆತನ ಕಷ್ಟಗಳಿಗಾಗಿ ಕ್ಷಮೆ ಯಾಚಿಸಿ ಕಳೆದು ಹೋದ ವೈಭವವನ್ನು ಹಿಂದಿರುಗಿಸುತ್ತಾನೆ. ಈ ಕಥೆಯು ಶನಿ ಪ್ರಭಾವದ ಬಡವ ಶ್ರೀಮಂತ ರಾಜ ಪ್ರಜೆ ಎಂಬ ಭೇದವಿಲ್ಲದೆ ಎಲ್ಲರಿಗೂ ಅನ್ವಯಿಸುತ್ತದೆ ಮತ್ತು ಮಾಡಿದ ಕರ್ಮಕ್ಕೆ ತಕ್ಕ ಫಲ ಸಿಗುತ್ತದೆ ಎಂಬುದನ್ನು ತೋರಿಸುತ್ತದೆ. ಶನಿದೃಷ್ಟಿ ಮತ್ತು ಗಣೇಶ. ಒಮ್ಮೆ ಶಿವನ ಮಗ ಗಣೇಶನ ತಲೆ ಕತ್ತರಿಸಲ್ಪಟ್ಟಾಗ ಗಣಪತಿಯ ತಲೆಗೆ ಆನೆಯ ತಲೆಯನ್ನು ಜೋಡಿಸಲಾಗುತ್ತದೆ. ಆ ಸಮಯದಲ್ಲಿ ಶನಿದೇವನು ಗಣೇಶನ ನೋಡಲು ಬರುತ್ತಾನೆ. ಆದರೆ ಗಣೇಶನ ನೋಡಿದ ಕೂಡಲೇ ಶನಿ ತನ್ನ ದೃಷ್ಟಿಯಿಂದ ಬೇರೆಡೆಗೆ ತಿರುಗಿಸುತ್ತಾನೆ. ಪಾರ್ವತಿಯು ಶನಿಯನ್ನು ಗಣೇಶನನ್ನು ಏಕೆ ನೋಡಲಿಲ್ಲ ಎಂದು ಕೇಳಿದಾಗ ತನ್ನ ದೃಷ್ಟಿಯ ಕಾರಣದಿಂದ ಗಣಪತಿಗೆ ಮತ್ತಷ್ಟು ಅಪಾಯವಾಗಬಾರದು ಎಂದು ಹೇಳುತ್ತಾನೆ. ಈ ಕಥೆಯು ಶನಿಯ ದೃಷ್ಟಿ ಎಷ್ಟು ಶಕ್ತಿಶಾಲಿಯಾಗಿದೆ ಮತ್ತು ಅದು ಎಂತಹ ದುಷ್ಪರಿಣಾಮಗಳನ್ನು ಉಂಟು ಮಾಡಬಹುದು ಎಂದು ವಿವರಿಸುತ್ತಾನೆ. ಶನಿ ಮತ್ತು ರಾಮಾಯಣದಲ್ಲಿ ಕಥೆಯಲ್ಲಿ ಶನಿಯು ಪಾತ್ರದ ಕುರಿತು ಕೆಲವು ಕಥೆಗಳಿವೆ. ಲಂಕಾದ ರಾಜ ರಾವಣನನ್ನು ತನ್ನ ಎಲ್ಲ ದೇವತೆಗಳಿಗಿಂತಲೂ ಶ್ರೇಷ್ಠ ಎಂದು ಪರಿಗಣಿಸಿ ನವಗ್ರಹಗಳು ತನ್ನ ಸಿಂಹಾಸನದ ಮೆಟ್ಟಲುಗಳಾಗಿ ಮಾಡಿಕೊಂಡಿದ್ದನು. ಶನಿಯನ್ನು ಕೂಡ ರಾವಣನನ್ನು ತನ್ನ ಕಾಲಡಿಯಲ್ಲಿ ಇರಿಸಿಕೊಂಡಿದ್ದನು. ರಾವಣನನ್ನು ಸೋಲಿಸಲು ಶನಿದೇವನು ಹನುಮಂತನಿಗೆ ಕೆಲವು ಶಕ್ತಿಗಳನ್ನು ಕೊಟ್ಟರು ಎಂದು ಹೇಳಲಾಗುತ್ತದೆ. ಇನ್ನೊಂದು ಕಥೆಯ ಪ್ರಕಾರ ಹನುಮಂತನು ರಾವಣನಿಂದ ಶನಿಯನ್ನು ಮುಕ್ತಗೊಳಿಸಿದನು. ಈ ಕಥೆಯನ್ನು ಶನಿಯು ಯಾವತ್ತೂ ದುಷ್ಟತನವನ್ನು ಪ್ರಸ್ತಾವಿಸುವುದಿಲ್ಲ ಮತ್ತು ಸತ್ಯದ ಪರವಾಗಿ ನಿಲ್ಲುತ್ತಾನೆ ಎಂಬುದನ್ನು ತೋರಿಸುತ್ತದೆ. ಶನಿದೇವನು ನುಗ್ಗುವ ಕರ್ಮಫಲ. ಶನಿದೇವನು ಕೇವಲ ಶಿಕ್ಷಿಸುವುದಾಗಿ ಮಾತ್ರವಲ್ಲದೆ ನ್ಯಾಯದ ದೇವವಾಗಿ ನೋಡಬೇಕು. ನಾವು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಸರಿಯಾಗಿ ಫಲವನ್ನು ನೀಡುತ್ತಾನೆ. ಒಳ್ಳೆಯ ಕೆಲಸಗಳಿಗೆ ಶುಭ ಫಲ. ಸತ್ಯ, ನ್ಯಾಯ, ದಯೆ ಮತ್ತು ಕರುಣೆ ಇಲ್ಲದೆ ಬದುಕುವವರಿಗೆ ಶನಿದೇವರು ಅವರ ಕ್ರಮಕ್ಕೆ ತಕ್ಕ ಫಲಗಳನ್ನು ನೀಡುತ್ತಾನೆ. ಆತನ ಸಾಡೇಸಾತಿ ಸಮಯದಲ್ಲಿಯೂ ಕೂಡ ಅಂಥವರಿಗೆ ಕಷ್ಟಗಳು ಬಂದರೂ ಅದನ್ನು ಸಹಿಸಿಕೊಂಡು ಮುನ್ನಡೆಯುವ ಶಕ್ತಿಯನ್ನು ಕೊಡುತ್ತಾನೆ. ಕೆಟ್ಟ ಕೆಲಸಗಳಿಗೆ ಶಿಕ್ಷೆ, ಪರಸ್ತ್ರೀಯರಿಗೆ ಮೇಲೆ ಕಣ್ಣಿಡುವುದು, ಪ್ರಾಣಿಗಳಿಗೆ ಹಿಂಸೆ ನೀಡುವುದು, ಸುಳ್ಳು ಹೇಳುವುದು ಮತ್ತು ಇತರ ಹತ್ಯೆ ಮಾಡುವುದು, ಇತರರಿಂದ ಕಸಿದುಕೊಳ್ಳುವುದು, ದುಡ್ಡನ್ನು ಶನಿದೇವರು ಕಠಿಣ ಶಿಕ್ಷೆ ನೀಡುತ್ತಾನೆ. ಮತ್ತು ಸುಳ್ಳು ಹೇಳೋದು, ಲಂಚ ತಗೊಳ್ಳೋದು, ಈ ಕಷ್ಟಗಳನ್ನು ನಮ್ಮನ್ನು ನಾವು ತಪ್ಪುಗಳನ್ನು ಅರಿತುಕೊಳ್ಳುವಂತೆ ಮತ್ತು ಪರಿದಾರಿಯಲ್ಲಿ ನಡೆಯುವಂತೆ ಮಾಡುತ್ತಾನೆ. ಹೀಗಾಗಿ ಶನೇಶ್ವರನು ಕೇವಲ ಗ್ರಹ ದೇವತೆಯಾಗಿ ಮಾತ್ರವಲ್ಲ, ನಮ್ಮನ್ನು ಉತ್ತಮ ವ್ಯಕ್ತಿಗಳನ್ನಾಗಿ ರೂಪಿಸಲು ಬರುವ ಒಬ್ಬ ಗುರು ಎಂದು ನೋಡಲು ಬರಬಹುದು. ಆತನ ಲೀಲೆಗಳು ನಮ್ಮ ಜೀವನದ ಪಾಠಗಳನ್ನು ನಮಗೆ ಕಲಿಸುತ್ತೆ. ಗೊತ್ತಾಯ್ತಾ? ಶನಿದೇವನ ಲೀಲೆಗಳು ಅಂದರೆ ಅವನು ಕೆಟ್ಟದ್ದು ಮಾಡಬೇಕು ಅಂತ ಯಾವತ್ತೂ ಬಯಸಲ್ಲ, ಆದರೆ ಕೆಟ್ಟದನ್ನು ಮಾಡಿದವರಿಗೆ ಬಿಡಲ್ಲ. ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 19/12/2025 ಶುಕ್ರವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಕೃಷ್ಣಪಕ್ಷ, ತಿಥಿ ಅಮಾವಾಸ್ಯೆ, ಬೆಳಗಿನ ಜಾವ 6:05. ನಕ್ಷತ್ರ ಜ್ಯೇಷ್ಠ, ರಾತ್ರಿ 10:34. ಮಳೆ ಮೂಲ 2ನೇ ಪಾದ. ರಾಹುಕಾಲ 10:54 1:20.
ಗುಳಿಕ ಕಾಲ 8:02ರಿಂದ 9:28, ಯಮಗಂಟ ಕಾಲ 3:11ರಿಂದ 4:32. ಇವತ್ತು ಯಾರು ಹುಟ್ಟುಹಬ್ಬಾಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳದೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳದೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆಗೂ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.